ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಜ್ಯೋತಿಕಾ ಬಂದು ಸಿದ್ದು ಹತ್ರ ಕೇಳ್ತಾ ಇರ್ತಾಳೆ, ನಾಳೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನೀನು ಬಾ ಅಂತ ಅನ್ಬೇಕಾದ್ರೆ, ಸಾರಿ ಜೋ, ನನಗೆ ತುಂಬ ಕೆಲಸ ಇದೆ, ಬರೋಕ್ಕಾಗಲ್ಲ ಅನ್ಬೇಕಾದ್ರೆ, ಅದೆಂಥ ಕೆಲಸ, ದೇವಸ್ಥಾನಕ್ಕೆ ಹೋಗಬೇಕು, ಅದಕ್ಕಿಂತ ಇಂಪಾರ್ಟೆಂಟ್ ಏನು ಕೆಲಸ ಇದೆ, ಆ್ಯಸ್ ಎ ಸಿ ಯು ಆಗಿ ನಾನು ನಿನಗೆ ರಜೆ ಕೊಡ್ತಾ ಇದ್ದೀನಿ, ನಾಳೆ ನಮ್ಮ ಜೊತೆ ಬಾ ಅಂತ ಅನ್ಬೇಕಾದ್ರೆ ಕೋಪ ಮಾಡಿಕೊಂಡು ಸಿದ್ದು ಗುರಾಯಿಸ್ಕೊಂಡು ಹಾಗೆ ಜ್ಯೋತಿಕನ ನೋಡ್ತಾ ಇರ್ತಾನೆ. ಮತ್ತೆ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ, ಅದು ನನ್ನ ಪರ್ಸ್ನಲ್ ಕೆಲಸ ಆಯಿತಾ, ನಿಮ್ಮ ಆಫೀಸ್ ಕೆಲಸ ಅಲ್ಲ ಮಿಸ್ ಸಿ ಇ ಒ ಜ್ಯೋತಿಕಾ ಅವರೇ ಅಂತ ಅಂದಾಗ ಅವಳು ಸಹ ಶಾಕಾಗಿ ಹಾಗೆ ಸಿದ್ದನ ನೋಡ್ತಾ ಇರಬೇಕಾದ್ರೆ ಮತ್ತೆ ಕೋಪ ಮಾಡಿಕೊಂಡು ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಮನೆಯವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಈ ಪೂಜೆ ಮಾಡಿಸ್ತಾ ಇದ್ದರೆ ನೀನು ಬರಲ್ಲ ಅಂತ ಹೇಳ್ತಿದ್ಯಾ, ಮನೆಯವ್ರಿಗಿನ್ನ ಇಂಪಾರ್ಟೆಂಟ್ ಅನ್ನೋದು ಪರ್ಸ್ನಲ್ ಕೆಲಸ ಅಂತ ಜಗಳ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ, ಹೋಗು ಡ್ಯಾಡ್ ಹತ್ರ ಹೋಗ್ಬಿಟ್ಟು ಹೇಳು ಆಯಿತಾ, ನೀವು ಮನೆಯವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಸ್ತಾ ಇದ್ದೀರಲ್ಲ, ಅದಕ್ಕೆ ನಾನಂತೂ ಬರಲ್ಲ, ಒಳ್ಳೇದಾಗುತ್ತೋ ಬಿಡುವ ನನಗಂತೂ ಗೊತ್ತಿಲ್ಲ, ಆದರೆ ನನಗಂತೂ ಪರ್ಸ್ನಲ್ ಕೆಲಸ ಇದೆ, ಸೊ ನಾನು ಬರಲ್ಲ ಅಂತ ಹೋಗಿ ಹೇಳ್ಬಿಡು, ಹೋಗು ಹೋಗು ಅಂತ ಅನ್ಬೇಕಾದ್ರೆ ಈ ಥರ ಚೈಲ್ಡಿಶ್ ಥರ ಬಿಹೇವ್ ಮಾಡೋದನ್ನ ಮೊದಲು ಬಿಡು ಆಯಿತಾ ಅಂತ ಬೈತಾ ಇರ್ತಾನೆ. ನನ್ನನ್ನು ಎಮೋಷನಲ್ ಆಗಿ ಫೂಲ್ ಮಾಡೋಕ್ಕೆ ಹೋಗಬೇಡ ಆಯಿತಾ, ಈ ಮನೆಗೆ ಏನು ಒಳ್ಳೇದು ಏನು ಕೆಟ್ಟದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು, ಯಾವ್ದು ಮಾಡಿದರೆ ಒಳ್ಳೇದಾಗುತ್ತೆ ಅಥವಾ ನಾನು ಬರಬೇಕೋ ಬೇಡವಾ ಅನ್ನೋದು ನನಗೆ ಅರ್ಥ ಆಗ್ತಿದೆ ಆಯಿತಾ, ನೀನೇನು ಹೇಳೋ ಅವಶ್ಯಕತೆ ಇಲ್ಲ, ನನ್ನನ್ನು ಎಮೋಷನಲ್ ಫೂಲ್ ಮಾಡಬೇಡ, ವಾಟ್ ಐ ಆಮ್ ಡೂ ಅಂತ ಅನ್ಕೋಬಿಟ್ಟು ಬೈಕೋಬಿಟ್ಟು ಈ ಕಡೆ ಲ್ಯಾಪ್ಟಾಪ್ ತೊಗೊಬಿಟ್ಟು ಹೊರಟೋಗ್ತಾ ಇರ್ತಾನೆ. ಈ ಕಡೆ ಜ್ಯೋತಿಕಾ ಸಿದ್ದು ಸಿದ್ದು ಅಂತ ಎಷ್ಟು ಕೂಗಿದ್ರು ಸಹ ರೆಸ್ಪಾನ್ಸ್ ಮಾಡದೆ ತನ್ನ ಪಾಡಿಗೆ ತಾನು ಸಿದ್ದು ಹೊರಟೋಗ್ತಾ ಇರಬೇಕಾದ್ರೆ ಪಾರಿಜಾತ ಬಂದ್ಬಿಟ್ಟು, ಇದೇನಿದು ಗೋಲ್ಡಿ ಈ ಥರ ಮಾಡ್ತಾ ಇದ್ದಾನೆ, ಇವನು ಯಾವಾಗಿಂದ ಈ ಥರ ಮಾತಾಡೋದನ್ನೆಲ್ಲ ಕಲ್ತಾ, ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ ಅನ್ಬೇಕಾದ್ರೆ, ಹೌದು ಗ್ರಾನಿ, ಯಾವಾಗಲೂ ಅಷ್ಟೇ ನನ್ನ ಜೊತೆ ಇದೇ ರೀತಿ ರೂಢಾಗೆ ಮಾತಾಡ್ತಾನೆ, ನನಗಂತೂ ತುಂಬ ಇರಿಟೇಟ್ ಆಗಿದೆ, ಬಟ್ ಅವನು ನನ್ನ ಜೊತೆ ದೇವಸ್ಥಾನಕ್ಕೆ ಬರಲೇಬೇಕು, ನಾನು ಹೋಗಿ ಡ್ಯಾಡ್ಗೆ ಹೇಳ್ತೀನಿ, ಡ್ಯಾಡ್ಗೆ ಹೇಳಿದ್ಮೇಲೆ ಆಪ್ಷನ್ಸ್ ಇಲ್ದಲೆ ಇವನು ಬಂದೇ ಬರ್ತಾನೆ ಅಂತ ಕೋಪ ಮಾಡಿಕೊಂಡು ಇಲ್ಲಿ ಪಾರಿಜಾತ ಜೊತೆ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ದಶರಥ ಮತ್ತು ಸುಮಿತ್ರ ದೇವಸ್ಥಾನಕ್ಕೆ ಏನೇನು ಬೇಕು ಅಂತ ಲಿಸ್ಟ್ ಮಾಡ್ತಾ ಇರಬೇಕಾದ್ರೆ ಈ ಕಡೆ ತಾತ ಶಿವನಾರಾಯಣ ಅವರು ಹೇಳ್ತಾ ಇರ್ತಾರೆ, ಎಲ್ಲನೂ ಸರಿಯಾಗಿ ಲಿಸ್ಟ್ ಮಾಡ್ಕೋ ದಶರಥ ಅನ್ಬೇಕಾದ್ರೆ, ಸುಮಿತ್ರನ ಹೇಳು ಬೇಗ ನಾನು ಬರ್ಕೋತೀನಿ ಅಂತ ಅನ್ಬೇಕಾದ್ರೆ, ಸರಿ ಆಯಿತು ತೊಗೊಳ್ಳಿ ಅಂತ ಅಂದ್ಬಿಟ್ಟು 8 ತೆಂಗಿನಕಾಯಿ ಬರ್ಕೊಳ್ಳಿ, ಸೇವಂತಿಗೆ ಹೂವು, ಮಲ್ಲಿಗೆ ಹೂವು, ಕನಕಾಂಬರ ಎಲ್ಲನೂ ಲೀಸ್ಟ್ ಮಾಡಿ ಅಂತ ಹೇಗೆ ಹೇಳ್ತಾ ಇರಬೇಕಾದ್ರೆ ಜಲಜೆ ಬಂದು ಮನೆಯವ್ರಿಗೆಲ್ಲರೂ ಸಹ ಕಾಫಿ ಕೊಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಶಾರದನು ಬಂದು ಅವರಿಬ್ಬರು ಮಾತಾಡ್ತಾ ಇರೋದನ್ನ ನೋಡಿ ಹಾಗೆ ಒಳ್ಳೊಳಗೆ ನಗ್ತಾ ಇರ್ತಾಳೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಅಮ್ಮ ಅಭಿಷೇಕಕ್ಕೆ ಹಾಲು, ಮೊಸರು, ತುಪ್ಪ ಹಾಗೆ ಹಣ್ಣುಗಳು ಎಲ್ಲ ಥರದ್ದು ಬೇಕು ಅಮ್ಮ ಅನ್ಬೇಕಾದ್ರೆ, ಅಯ್ಯೋ ನೋಡು ನನ್ನ ಬುದ್ಧಿಗೆ ಮರ್ತೇ ಬಿಟ್ಟೆ ಮಗಳೇ ಅಂದ್ಬಿಟ್ಟು, ರೀ ಅದನ್ನೆಲ್ಲ ಬರ್ಕೊಡ್ರಿ ನಾನು ಮರ್ತೇ ಬಿಟ್ಟಿದ್ದೆ ಅಂತ ಸುಮಿತ್ರ ಹೇಳ್ತಾ ಇರಬೇಕಾದ್ರೆ, ನೋಡು ಶಾರದಾ ಕರೆಕ್ಟಾಗಿ ಟೈಮಿಗೆ ಬಂದು ಎಲ್ಲ ನೆನಪಿಸ್ದೆ, ಇಲ್ಲ ಅಂತ ಅಂದರೆ ನಾವೇನಾದರೂ ಬಿಟ್ಟೋಗಿದ್ರೆ ನನ್ನ ತಲೆ ಮೇಲೆ ಎರಡು ಹೊಡೆದುಬಿಟ್ಟು ಹೋಗ್ರಿ ತಗೋಬೋಗಿ ಅಂತ ಕಣ್ ಬಿಡ್ತಿದ್ಲು ಅಷ್ಟೇ ಇವಳು ಅಂತ ನಗಾಡ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರ ಹೇಳ್ತಾ ಇರ್ತಾಳೆ, ನಾನು ಯಾವತ್ರಿ ನಿನಗೆ ಹೊಡೆದಿದ್ದೀನಿ, ಇಲ್ಲ ಸುಳ್ಳು ಹೇಳ್ತೀರಾ, ಮಾವ ಇದ್ದಾರೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಹಾಗೆ ಹೀಗೆ ಅಂತ ಅವಳು ಸಹ ಜೋರಾಗೆ ಹಾಗೆ ತಮಾಷೆ ಮಾಡ್ತಾ ಇರ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಸಹ ನಗಾಡ್ತಾ ಇರ್ತಾರೆ. ಆವಾಗ ಜಲಜೆ ಹೇಳ್ತಾ ಇರ್ತಾಳೆ, ನಮ್ಮ ಶಾರದಕ್ಕ ತುಂಬ ಅಚ್ಚುಕಟ್ಟು ಆಯಿತಾ, ಎಲ್ಲರೂ ದೇವಸ್ಥಾನಕ್ಕೆ ಎಲ್ಲರೂ ಹೋಗಬೇಕು ಅಂತ ಅಂದರೆ ಮುಂದಾಲೋಚನೆ ಮಾಡಿ ಪ್ರತಿಯೊಂದೂ ಸಹ ಎಲ್ಲನೂ ಎತ್ತಿಡ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಸುಮಿತ್ರ ಹೇಳ್ತಾ ಇರ್ತಾಳೆ, ಪುಟ್ಟ ನನ್ನ ಜೊತೆ ಬಾ, ದೇವಸ್ಥಾನ ತುಂಬ ಚೆನ್ನಾಗಿದೆ, ನಮ್ಮ ಜೊತೆ ನೀನು ಬರಬೇಕು ಅಂತ ಅಂದಾಗ, ಯಾವ ಊರಮ್ಮ ಅದು ಅಂತ ಅನ್ಬೇಕಾದ್ರೆ ಸೋಲಿವಾರ ಅಂತ ಅಂದಾಗ ಇವಳಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಆವಾಗ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಅಲ್ಲಿ ಕಣಿವೆ ಆಂಜನೇಯ ಸ್ವಾಮಿ ಟೆಂಪಲ್ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ತುಂಬ ಅದ್ಭುತವಾಗಿದೆ, ನನ್ನ ಜೊತೆ ಬಾ ಹೋಗೋಣ ಅಂತ ಕರಿತಿರ್ಬೇಕಾದ್ರೆ ಅವಳು ತುಂಬ ಖುಷಿಯಾಗಿ, ಅದು ನಮ್ಮೂರ ಪಕ್ಕನೇ ಕಣಮ್ಮ ಇರೋದು ಅಂತ ಹೇಳ್ತಾ ಇರ್ತಾಳೆ. ಅಮ್ಮ ನಮ್ಮೂರು ಲಕ್ಷ್ಮೀಪುರ, ಅದ್ರ ಪಕ್ಕದಲ್ಲೇ ಸೋಲಿವಾರ ಇರೋದು ಅಂತ ಅಂದಾಗ ಈ ಕಡೆ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ. ಅವಾಗ ಸುಮಿತ್ರ ಹೇಳ್ತಾ ಇರ್ತಾಳೆ, ಒಳ್ಳೇದೇ ಆಯ್ತಲ್ಲ ಮಗಳೇ, ಆಯಿತಾ ನೀನು ನಮ್ಮ ಜೊತೆ ಬರಲೇಬೇಕು, ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಿಮ್ಮ ಊರಿಗೆ ನಾವು ಬರ್ತೀವಿ ಅನ್ಬೇಕಾದ್ರೆ, ಹೌದು ಅಮ್ಮ ನಾನು ಹೋಗಿ ತುಂಬ ದಿನ ಆಯಿತೆ ನಮ್ಮ ಊರಿಗೆ ಹೋಗಲೇಬೇಕು ಅಂತ ಅಂದಾಗ, ಸರಿ ನಾವೆಲ್ಲರೂ ಹೋಗೋಣ ಅಂತ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪಾರಿಜಾತ ಮತ್ತು ಈ ಕಡೆ ಜ್ಯೋತಿಕಾ ಕಾಫಿ ಕುಡ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ಜ್ಯೋತಿಕಾ ಜೊತೆ ಪಾರಿಜಾತನು ಬರ್ತಾ ಇರಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಅದೆಲ್ಲಿ ಹೋಗೋಣ ಅಂತ ಅಂತಿದ್ರಲ್ಲ ಸುಮಿತ್ರ ಅನ್ಬೇಕಾದ್ರೆ, ಅಯ್ಯೋ ಚಿಕ್ಕಮ್ಮ ಏನು ಗೊತ್ತಾ, ಈ ಶಾರದನು ನಾವು ಕರ್ಕೊಂಡು ಹೋಗ್ತಾ ಇದ್ದೀವಲ್ವ, ಅದು ಅವ್ರ ಊರ ಪಕ್ಕನೇ ಇರೋದು ದೇವಸ್ಥಾನ, ಅವ್ರ ಊರು ಲಕ್ಷ್ಮೀಪುರ ಅಂತೆ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಬೇಕಾದ್ರೆ ಜ್ಯೋತಿಕನಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಲಕ್ಷ್ಮೀಪುರ ಅಂತ ಹೆಸರು ಕೇಳಿ ಜ್ಯೋತಿಕಾ ಹಾಗೆ ಒಂದು ಕ್ಷಣ ನಿಂತ್ಕೊಬಿಡ್ತಾಳೆ.
ಮತ್ತು ದಶರಥ ಹೇಳ್ತಾ ಇರ್ತಾನೆ, ಹಾಗೆ ಪೂಜೆ ಮುಗಿದ್ಮೇಲೆ ಶಾರದಾ ಊರಿಗೆ ಹೋಗಿ ಬರೋಣ, ಅಷ್ಟು ದೂರ ಹೋಗಿದ್ದೀವಲ್ವ ಅಲ್ಲೇ ಹೋಗಿ ಬರೋಣ ಚಿಕ್ಕಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಕಾ, ಅಯ್ಯೋ ಗ್ರಾನಿ ಆ ಊರು ಲಕ್ಷ್ಮೀಪುರ ಯಾವುದು ಗೊತ್ತಾ, ನಿಮ್ಮ ಮಗ ಪಾಲಾಕ್ಷ ಅವರು ಹೇಳ್ತಾ ಇದ್ರು ಕುಬೇರನ ಮಗಳನ್ನ ಸಾಕ್ತಾ ಇರೋದು ಲಕ್ಷ್ಮೀಪುರದಲ್ಲೇ, ಅದನ್ನು ನನಗೆ ವಿಷಯ ಗೊತ್ತಾಗಿದೆ. ಆ ಊರು ಬೇರೆ ಯಾವುದೂ ಅಲ್ಲ ಲಕ್ಷ್ಮೀಪುರ, ಇವ್ರ ಮಗಳಿರೋದು ಅದೇ ಊರು ಅಂತ ಹೇಳಿದಾಗ ಈ ಕಡೆ ಪಾರಿಜಾತನಿಗೂ ಸಹ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಬಾಯಿ ಬಿಟ್ಕೊಂಡು ನಿಂತ್ಕೊಬಿಡ್ತಾಳೆ. ಆವಾಗ ಈ ಕಡೆ ತಾತ ಶಿವನಾರಾಯಣ ಅವರು ನೋಡ್ತಾ ಹೇಳ್ತಾ ಇರ್ತಾರೆ, ಅಲ್ಲ ಪಾರಿಜಾತ ಯಾಕೆ ಗರ ಬಿಡ್ದಳಂಗೆ ದೆವ್ವ ಮೆಟ್ತೊಳಗೆ ನಿಂತಿದ್ಯಾ, ನಾವು ಹೋಗ್ತಿರೋದು ಲಕ್ಷ್ಮೀಪುರಕ್ಕೆ, ಆ ಹೆಸರು ಕೇಳಿದ ತಕ್ಷಣ ಈ ಥರ ಶಾಕಾಗಿ ನಿಂತಿದೆಯಲ್ಲ, ನಾನೇನು ನರಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಪಾರಿಜಾತ ಮಾತ್ರ ಮಗುನ ಎಕ್ಸ್ಚೇಂಜ್ ಮಾಡಿದ್ದು, ಸುಮಿತ್ರೆಗೆ ಮಗು ಹುಟ್ಟಿದ ತಕ್ಷಣ ಎಕ್ಸ್ಚೇಂಜ್ ಮಾಡಿದ್ದನ್ನೆಲ್ಲ ಹಳೆದನ್ನು ನೆನಪಿಸ್ಕೊಂಡು ಹಾಗೆ ಮೈಯೆಲ್ಲ ಬೆವರಿಳಿತಾ ಇರುತ್ತೆ, ಹಾಗೆ ಒರೆಸ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ದೀಪು ಪುಟ್ಟನ ಕರ್ಕೊಬಂದು ಇಲ್ಲಿ ಕೇರಮ್ ಬೋರ್ಡ್ ಆಡೋಕ್ಕೆ ಅಂತ ಸಿದ್ದು ಹೇಳ್ಕೊಡ್ತಾ ಇರ್ತಾನೆ, ಯಾವ ಥರ ಆಡಬೇಕು, ರಾಣಿ ಎಲ್ಲಿದೆ ಎಲ್ಲನೂ ಸಹ ಹೇಳ್ತಾ ಇರಬೇಕಾದ್ರೆ ಸಿದ್ದು ಹೇಳ್ಕೊಡ್ತಾ ಇದ್ದರೆ ಈ ಕಡೆ ದೀಪು ಪುಟ್ಟ ಏನೋ ಯೋಚನೆ ಮಾಡಿಕೊಂಡು ತನ್ನ ಪಾಡಿಗೆ ತಾನು ಕೂತ್ಕೊಬಿಡ್ತಾಳೆ. ಆವಾಗ ಸಿದ್ದು ಹೇಳ್ತಾ ಇರ್ತಾನೆ, ಚೆಸ್ ಆಡಬೇಕಾದ್ರೆ ಆರಾಮಾಗಿ ಎಷ್ಟು ಮಾತಾಡಿಕೊಂಡು ಈಸಿಯಾಗಿ ಆಟ ಆಡಿದ್ಯಾ, ಅದನ್ನು ಆಡಬೇಕು ಅಂತಂದರೆ ತಲೆ ಉಪಯೋಗಿಸ್ಬೇಕು, ಇದನ್ನು ಆಟಾಡೋಕ್ಕೇನಿಲ್ಲ ಈಸಿಯಾಗಿ ಆಟಾಡ್ಬೋದು, ಆಟಾಡೋಣ ಪುಟ್ಟ ಅಂತ ಅನ್ಬೇಕಾದ್ರೆ ತನ್ನ ಪಾಡಿಗೆ ತಾನು ಏನೋ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನಾಯಿತು ದೀಪು ಪುಟ್ಟ ಅಂತ ಕೇಳ್ತಾನೆ. ಫ್ರೆಂಡ್ ನಾನು ಏನೋ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅದೇನು ಯೋಚನೆ ಮಾಡ್ತಾ ಇದೆಯಾ ಹೇಳು ಅಂತ ಅನ್ಬೇಕಾದ್ರೆ ಸಿದ್ದು ಹತ್ರ ಬಂದುಬಿಟ್ಟು ಹೇಳ್ತಾ ಇರ್ತಾಳೆ, ಫ್ರೆಂಡ್ಸ್ ನನ್ನ ತಾತನ ಸಾವಿಗೆ ನೀನ ಕಾರಣ ಅಂತ ಕೇಳಿದಾಗ ಸಿದ್ದು ಶಾಕ್ ಆಗಿ ಹಾಗೆ ದೀಪು ಪುಟ್ಟನ ನೋಡ್ತಾ ಇರ್ತಾನೆ. ನಿಜ ಹೇಳು ಫ್ರೆಂಡ್, ನೀನೇನಾದರೂ ತಾತನ್ನ ಸಾಯಿಸಿದ್ಯಾ ಅಂತ ಅನ್ಬೇಕಾದ್ರೆ ಅವನಿಗೆ ಕಣ್ಣಲ್ಲಿ ನೀರೇ ಬರುತ್ತೆ. ನಿನಗೆ ಹೇಳೋಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಪುಟ್ಟ, ಆಯಿತಾ, ನಾನು ಹೇಳಿದ್ರು ನಿನಗೆ ಅರ್ಥ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಏನು ಗೊತ್ತಾ, ಶಾರದಾ ಅವರು ತಿಳ್ಕೊಂಡಿರೋದು ನನ್ನ ಬಗ್ಗೆ ತಪ್ಪು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಇಲ್ಲಿ ದೀಪು ಪುಟ್ಟನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಆವಾಗ ಅವನು ಕಣ್ಣೀರೆಲ್ಲನೂ ಸಹ ಒರೆಸ್ತಾ ಇರ್ತಾನೆ. ಸಮಾಧಾನ ಮಾಡ್ಕೋ ಫ್ರೆಂಡ್, ನೀನು ಬಹುಶಃ ಏನು ಮಾಡಿದ್ದೀಯ ಗೊತ್ತಾ, ಗಣೇಶ ಹಬ್ಬದ ದಿನ ಜಾಸ್ತಿ ದಿನ ನೀನು ಚಂದ್ರನ ನೋಡಿದ್ದೀಯ, ಅದಕ್ಕೋಸ್ಕರ ನಿನಗೆ ಅಪವಾದನೆಗಳು ನಿನ್ನ ಮೇಲೆ ಬರ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಅಮ್ಮ ಯಾವಾಗಲೂ ಹೇಳ್ತಾ ಇದ್ಲು, ನಿನ್ನ ಕಂಡ್ರೆ ಏನಕ್ಕೆ ಕೋಪ ಮಾಡ್ಕೋತಿದ್ಲು ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ, ಆದರೆ ಅಮ್ಮನೂ ತುಂಬ ಒಳ್ಳೆಯವಳು ಫ್ರೆಂಡ್, ನೀನು ತುಂಬ ಒಳ್ಳೆಯವಳು, ಅಮ್ಮ ಹೇಳಿದ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಬೇಜಾರು ಮಾಡ್ಕೋಬೇಡ, ದೇವರು ಯಾವತ್ತೂ ಸಹ ಒಳ್ಳೆಯವ್ರಿಗೆ ಕೆಟ್ಟದನ್ನು ಮಾಡಲ್ಲ ಅಂತ ನಮ್ಮಮ್ಮ ಹೇಳ್ತಾ ಇದ್ಲು ಅಂತ ಅನ್ಬೇಕಾದ್ರೆ ಪುಟ್ಟ ನೀನಾದರೂ ನನ್ನನ್ನು ಅರ್ಥ ಮಾಡ್ಕೊಂಡಲ್ಲ ಸದ್ಯಕ್ಕೆ ಅಷ್ಟೇ ಸಾಕು ಅಂತ ದೀಪ ಪುಟ್ಟನ ಕೆನ್ನೆ ಹಿಡ್ಕೊಂಡು ಎಮೋಷನಲ್ ಆಗಿ ಹೇಳ್ತಾ ಇರ್ತಾನೆ. ನೀನು ಬೇಜಾರು ಮಾಡ್ಕೋಬೇಡ ಸಿದ್ದು ಫ್ರೆಂಡ್, ನಿನಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ. ನಾನು ಸ್ಕೂಲಲ್ಲಿ ಹಾವು ಏಣಿ ಆಟ ಆಡ್ತಿದ್ನ ಫ್ರೆಂಡ್ಸ್ ಜೊತೆ, ನೋಡು ಹಾವು ಕಚ್ಚಿದಾಗ ಕೆಳಗಡೆ ಬಂದುಬಿಡ್ತೀವಿ, ಅದೇ ಏಣಿ ಬಂದಾಗ ಮೇಲೆ ಹತ್ತು ಬಿಡ್ತೀವಿ, ಹಾಗೆ ನಿನ್ನ ಲೈಫಲ್ಲೂ ಈಗ ಹಾವು ಕಚ್ಚಿದೆ ಕೆಳಗಡೆ ಇದ್ದೀರಾ, ಮೇಲೆ ಬಂದೇ ಬರ್ತೀರಾ, ಏಣಿ ಹತ್ತುವಾಗ ಮೇಲೆ ಬಂದೇ ಬರ್ತೀರಾ, ನೋಡಿ ಬೇಕಾದರೆ ಅನ್ಬೇಕಾದ್ರೆ ಎಷ್ಟು ದೊಡ್ಡ ದೊಡ್ಡ ಮಾತಾಡ್ತೀಯ ದೀಪು ಪುಟ್ಟ, ನೀನು ಹೇಳ್ತಾ ಇರೋದು 100% ಕರೆಕ್ಟು, ನನ್ನ ಜೀವನವೂ ಸಹ ಹಾವು ಏಣಿ ಥರ ಆಟ ಆಗಿದೆ ಅಂತ ಅಂದ್ಬಿಟ್ಟು ಅವಳನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಹಾಗೆ ಹಗ್ ಮಾಡಿಕೊಂಡು ಮಾತಾಡ್ತಾ ಇರ್ತಾನೆ. ಹೌದು ಪುಟ್ಟ, ನಾಳೆ ಜೀವನ ಹೇಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ, ಆದರೂ ಖುಷಿಯಾಗಿರಬೇಕು ಅಂತ ಹೇಳ್ತಾ ಇರ್ತಾನೆ. ಬಾ ಫ್ರೆಂಡ್ಸ್ ಇವಾಗ ಆಟ ಆಡೋಣ, ರಾಣಿ ಫಸ್ಟು ಯಾರು ಬೀಳಿಸ್ತಾರೆ ಅಂತ ನೋಡೋಣ ಅಂದ್ಬಿಟ್ಟು ಈ ಕಡೆ ಕೇರಮ್ ಬೋರ್ಡ್ ಆಡೋಕ್ಕೆ ಇಬ್ಬರು ಕೂತ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ದಶರಥನ ಮತ್ತು ಸುಮಿತ್ರನು ಹೇಳ್ತಾ ಇರ್ತಾರೆ, ನಾಳೆ ಬೇಗ ಹೊರಡಬೇಕು, ಈ ಕಡೆ ಅಮ್ಮಮ್ಮನಿಗೆ ಹೇಳು, ಅವಳಿಗೂ ಸಹ ತುಂಬ ಖುಷಿ ಆಗುತ್ತೆ, ನಾಳೆ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇಕಾದರೆ ಶಾರದಾ ಹೇಳ್ತಾ ಇರ್ತಾಳೆ, ಅಯ್ಯೋ ಅಮ್ಮ ನಾಳೆ ದೀಪು ಪುಟ್ಟಗೆ ಟೆಸ್ಟ್ ಇದೆ ಅಮ್ಮ, ಹೇಗಿದ್ರೂ ಮನೇಲೊಬ್ಬರು ಇರಬೇಕಲ್ವ, ನಾನು ಸ್ಕೂಲಿಗೆ ಕಳಿಸಿ ಅವಳನ್ನ ಮನೇಲಿರ್ತೀನಿ, ನೀವೆಲ್ಲರೂ ಹೋಗಿ ಬನ್ನಿ ಅಂತ ಹೇಳಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಇವಳು ಹೇಳಿದ್ದು ಕರೆಕ್ಟು, ಅದರಲ್ಲೂ ಇವಳು ಬಂದಲ್ಲಿ ಏನು ಮಾಡ್ತಾಳೆ ಅಂತ ಅಂದಾಗ ದಶರಥ ಸುಮಿತ್ರನಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಅವಾಗ ಅಲ್ಲ ಅವರೂರಿಗೆ ಯಾವಾಗ ಬೇಕಾದರೂ ಹೋಗ್ಬೋದು, ಮನೇಲಿ ಯಾರಾದರೂ ಒಬ್ಬರು ಇರಬೇಕಲ್ವ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ, ಅದಕ್ಕೆ ಕಾಳಜಿಗೋಸ್ಕರ ನಾನು ಈ ಥರ ಅಂದೆ ಅಂತ ಅನ್ಬೇಕಾದ್ರೆ ತಾತ ಶಿವನಾರಾಯಣ ಅವರು ಹೇಳ್ತಾ ಇರ್ತಾರೆ, ಹೌದಾ ಕಾಳಜಿ, ಒಬ್ಬ ಎಷ್ಟೊಂದು ಥರ ನನ್ನನ್ನು ಕಾಳಜಿ ಮಾಡ್ತೀಯ, ಕೇರ್ ಮಾಡ್ತೀಯ, ಒಂದು ಕೆಲಸ ಮಾಡು, ನಿನಗೆ ನನ್ನ ಮೇಲೆ ತುಂಬ ಪ್ರೀತಿನೇ ಇದ್ದರೆ ಒಂದು ಕೆಲಸ ಮಾಡು, ಶಾರದೆನ ದೇವಸ್ಥಾನಕ್ಕೆ ಕಳಿಸು, ನೀನೇ ಇಲ್ಲಿ ಉಳ್ಕೊಬಿಡು ಅಂತ ಅನ್ಬೇಕಾದ್ರೆ ಪಾರಿಜಾತ ಶಾಕಾಗಿ ಶಿವನಾರಾಯಣ ಅವ್ರನ್ನೇ ನೋಡ್ತಾ ಇರ್ತಾಳೆ. ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಅಲ್ಲ ದೊಡ್ಡವರು ಅಂತ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಅಂತ ಹೇಳ್ಬೇಕಾದ್ರೆ ಮತ್ತೆ ತಾತ ಹೇಳ್ತಾ ಇರ್ತಾರೆ, ದೊಡ್ಡವ್ರು ಹೋಗಬೇಕು ಆದರೆ ದಡ್ರು ಹೋಗಬಾರ್ದು ಅನ್ಬೇಕಾದ್ರೆ ಈ ಕಡೆ ದಶರಥ ಸುಮಿತ್ರ ಇಬ್ಬರು ಒಳೊಳಗೆ ನಗಾಡ್ತಾ ಇರ್ತಾರೆ. ಅಲ್ಲ ಶೋಕಿಗೋಸ್ಕರ ದೇವಸ್ಥಾನ ಹೋಗೋದೇನು ಬೇಡ, ನಿನಗೂ ವಯಸ್ಸಾಗಿದೆ ಸುಮ್ಮನೆ ಇರು ಅಂದಾಗ ನನಗೆ ವಯಸ್ಸಾಗಿದೆಯಾ ಅಂತ ಪಾರಿಜಾತ ಕೇಳ್ತಾ ಇರಬೇಕಾದ್ರೆ ಹಬ್ಬ ಕೇಳೋದು ನೋಡು, ಈಗ 4 ಶ್ರಾವಣ ಮುಗಿದ್ರೆ 75 ವರ್ಷ ಆಗುತ್ತೆ, ನಿನಗೂ ವಯಸ್ಸಾಗುತ್ತೆ, ಸುಮ್ಮನೆ ಮನೇಲೆಲ್ಲರೂ ಕೂತ್ಕೊಳ್ಳೋದು ಬಿಟ್ಟು ಶೋಕಿಗೋಸ್ಕರ ದೇವಸ್ಥಾನ
ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ಬೇಕಾದ್ರೆ ನಾನೇನು ದೇವಸ್ಥಾನಕ್ಕೆ ಶೋಕಿ ಮಾಡೋಕ್ಕೋಸ್ಕರ ಹೋಗ್ತಾ ಇಲ್ಲ, ದೇವಸ್ಥಾನಕ್ಕೆ ಹೋಗೋದು ತಪ್ಪ ಅನ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗೋದು ತಪ್ಪಲ್ಲ, ಆದರೆ ಶೋಕಿ ಮಾಡೋಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋದು ತಪ್ಪು, ಸುಮ್ಮನೆ ಮನೇಲೇ ಇರು ಅಂತ ಹೇಳ್ತಾ ಇರ್ತಾರೆ. ಮತ್ತು ಪಾರಿಜಾತ ಹೇಳ್ತಾ ಇರ್ತಾಳೆ, ನಾನು ಹೋಗಲಿಲ್ಲ ಅಂತ ಅಂದರೆ ನನ್ನ ಗೋಲ್ಡಿ ತುಂಬ ಬೇಜಾರು ಮಾಡ್ಕೋತಾಳೆ, ನೋಡಿ ಬೇಕಾದರೆ ಇವಾಗಲೇ ತುಂಬ ಬೇಜಾರಾಗಿದ್ದಾಳೆ ಅಂತ ಅಂದ್ಬಿಟ್ಟು ಜ್ಯೋತಿಕನ್ನ ತಿವಿತಾ ಇರ್ತಾಳೆ. ಆವಾಗ ಜ್ಯೋತಿಕ, ಹೌದು ತಾತ, ನನಗೆ ಗ್ರಾನಿ ಇಲ್ಲ ಅಂತ ಅಂದರೆ ತುಂಬ ಬೇಜಾರಾಗುತ್ತೆ ಅನ್ಬೇಕಾದ್ರೆ ಇದಕ್ಕೇನು ಕಮ್ಮಿ ಇಲ್ಲ ಅಂದಾಗ, ಸುಮ್ಮನೆ ಗೋಲ್ಡಿ ನೀನು ಬೇಜಾರು ಮಾಡ್ಕೋಬೇಡ, ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಜಲಜ ಹೇಳ್ತಾಳೆ, ನಾನು ಇರಬೇಕಾದ್ರೆ ನೀವೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ, ನಾನು ಮನೇಲೇ ಇದ್ದು ಇವ್ರನ್ನೆಲ್ಲ ನೋಡ್ಕೋತೀನಿ, ಹಾಗೆ ಮನೆ ಕೆಲಸ ಮಾಡಿಕೊಂಡು ನೋಡ್ಕೋತೀನಿ, ವಿಮಲಮ್ಮ ಅವರಿಗೆ ಹೇಗಿದ್ರು ಅಪಾಯಿಂಟ್ಮೆಂಟ್ ಇದೆಯಲ್ಲ, ಅವ್ರ ಜೊತೆ ಬೇರೆ ಒಬ್ಬರು ಇರಬೇಕಲ್ಲ, ನಾನೆಲ್ಲ ನೋಡ್ಕೋತೀನಿ, ನೀವು ಶಾರದಕ್ಕೂ ಕರ್ಕೊಂಡೋಗಿ ಅವರಿಗೂ ಸಹ ಅವ್ರ ಊರನ್ನ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ದಶರಥ, ಹೌದು ಜಲಜ ಹೇಳ್ತಾ ಇರೋದು ಕರೆಕ್ಟ್ ಇದೆ, ಜಲಜ ಇರಲಿ, ನಾವು ಶಾರದನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಸುಮಿತ್ರನು ಹೇಳ್ತಾ ಇರ್ತಾಳೆ, ಹೌದು ಪುಟ, ಏನು ಗೊತ್ತಾ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾವು ಎಷ್ಟೋ ಸಲ ಅನ್ಕೋತೀವಿ, ಆದರೆ ಹೋಗೋಕ್ಕೆ ಆಗಲ್ಲ, ಎಷ್ಟೋ ಸಿದ್ಧತೆಗಳನ್ನು ಮಾಡಿಕೊಂಡ್ರು ಸಹ ಕೊನೆ ಕ್ಷಣದಲ್ಲಿ ಹೋಗೋದೇ ಇಲ್ಲ, ಆದರೆ ದೇವರು ಕರೆಸ್ಕೋಬೇಕು ಅಂತ ಆಶೀರ್ವಾದ ಮಾಡಿದರೆ ಖಂಡಿತ ಕರೆಸ್ಕೋತಾರೆ. ಇವಾಗ ನೀನು ಬರಬೇಕು ಅಂತ ಇತ್ತೇನೋ, ನೀನು ಹೊರಡು ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ಕರೆಕ್ಟ್, ಸುಮಿತ್ರ ಹೇಳಿದ್ದು ಕರೆಕ್ಟು, ನಾವೇನಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಾ, ಇಲ್ಲ, ಗುರುಗಳು ಬರ್ತಾರೆ ಅಂತ ನಮಗೇನಾದರೂ ಗೊತ್ತಿತ್ತಾ, ಇಲ್ವಾ, ಅವ್ನು ಯಾವ ಥರ ಆಟ ಆಡಿಸ್ತಾನೆ ಆ ಥರ ನಾವು ಆಡಲೇಬೇಕು, ಶಾರದಾ ಹೋಗ್ಬಿಟ್ಮಾ ಅಂತ ಹೇಳ್ತಾ ಇರ್ತಾರೆ. ದಶರಥ ಹೇಳ್ತಾ ಇರ್ತಾನೆ, ನಮ್ಮ ದಾರಿ ಖರ್ಚಿಗೆ ದೀಪಪುಟ ಬೇಕಲ್ವ, ಹಾಗಾಗಿ ದೀಪಪುಟ ಬಂದರೆ ಶಾರದನು ಬಂದೇ ಬರ್ತಾಳೆ, ನೋಡಿ ಬೇಕಾದ್ರೆ ಎಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಆವಾಗ ಜ್ಯೋತಿಕ ಹೇಳ್ತಾ ಇರ್ತಾಳೆ, ಎಲ್ಲರೂ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದಾರೆ, ಆದರೆ ಬರಬೇಕಾದವ್ರೆ ಬರ್ತಾ ಇಲ್ಲ ಅಂದಾಗ ತಾತ ಕೇಳ್ತಾ ಇರ್ತಾರೆ, ಕರೆಕ್ಟಾಗಿ ಹೇಳುವಮ್ಮ, ಯಾರು ಬರ್ತಾ ಇಲ್ಲ ಅಂದಾಗ ಸಿದ್ದು ಬರ್ತಾ ಇಲ್ಲ ಅಂದಾಗ, ಸಿದ್ದು ಯಾಕೆ ಬರ್ತಾ ಇಲ್ಲ ಅಂತ ಎಲ್ಲರೂ ಸ್ವಲ್ಪ ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ಈ ಕಡೆ ದೀಪಪುಟ ಜೊತೆ ಕೇರಂ ಬೋರ್ಡ್ನ ಆಡ್ತಾ ಇರಬೇಕಾದ್ರೆ ದೀಪಪುಟ ಸಾಂಗ್ ಆಡ್ಕೊಂಡು ಕೇರಂ ಬೋರ್ಡ್ನ ಆಡ್ತಾ ಇರಬೇಕಾದ್ರೆ, ಅಲ್ಲ ಪುಟ್ಟ, ಬರೀ ಅಷ್ಟೇ ಹೇಳ್ತೀಯಲ್ಲ, ಮುಂದಕ್ಕೆ ಹೇಳು ಏನು ಸಾಂಗು ಅಂತ ಅನ್ಬೇಕಾದ್ರೆ, ಅಯ್ಯೋ ಫ್ರೆಂಡ್ಸ್, ನನಗೆ ಬರೋಕ್ಕೆ ಇಲ್ಲ, ಇಷ್ಟೇ ಬರೋದು, 2 ಲೈನ್ ಅಂತ ನಗಾಡ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದುಗೂ ತುಂಬ ನಗು ಬಂದುಬಿಟ್ಟು, ಇದೇನಿದು 2 ಲೈನಾ ನಿನಗೂ ಬರೋದು ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಹೇಳ್ತಾ ಇರ್ತಾಳೆ, ಫ್ರೆಂಡ್ಸ್ ಎಲ್ಲರೂ ಕುಲದೇವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂದಾಗ, ಹೌದು ಎಲ್ಲರೂ ಹೋಗ್ತಾ ಇದ್ದಾರೆ, ನಾನು ಹೋಗಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಅವಾಗ ದೀಪಪುಟ್ಟ ಹೇಳ್ತಾ ಇರ್ತಾಳೆ, ಯಾಕೆ ಫ್ರೆಂಡ್ ಈ ಥರ ಅಂತೀಯ, ಎಲ್ಲ ಕೆಲಸಗಳನ್ನು ಒಂದಿನ ಬಂಕ್ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ, ಇಲ್ಲ ನನಗೆ ತುಂಬ ಕೆಲಸ ಇದೆ, ಹಾಗೆಲ್ಲ ಬಂಕ್ ಮಾಡೋಕ್ಕಾಗಲ್ಲ, ನೀವೆಲ್ಲ ಹೋಗಿ ಬನ್ನಿ ಅನ್ಬೇಕಾದ್ರೆ, ಇಲ್ಲ ಅಮ್ಮ, ಅಜ್ಜಿ, ತಾತ, ಅಮ್ಮಮ್ಮ, ಜ್ಯೋತಿಕಕ್ಕ ಎಲ್ಲ ಬರ್ತಾ ಇದ್ದಾರೆ, ಅವ್ರ ಜೊತೆ ನೀವು ಬರಬೇಕು, ನನಗೆ ಐಸ್ ಕ್ರೀಮ್ ಕೊಡ್ತಾರೆ ಯಾರು, ನನ್ನ ಕಾರಲ್ಲಿ ಜುಮ್ ಅಂತ ಹೋಗಬೇಕು ಫ್ರೆಂಡ್, ಪ್ಲೀಸ್ ಬನ್ನಿ ಅನ್ಬೇಕಾದ್ರೆ, ಇಲ್ಲ ಪುಟ್ಟ ಹಠ ಮಾಡಬೇಡ, ನನಗೆ ತುಂಬ ಕೆಲಸ ಇದೆ ಅನ್ಬೇಕಾದ್ರೆ, ಸರಿ ಆಯಿತು ಬಿಡಿ, ನಾನು ಹೋಗಲ್ಲ, ಇಲ್ಲೇ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ಕೋತೀನಿ ಅಂತ ಅಂದಾಗ, ನಿಂದು ಆಟ ಆಡೋ ವಯಸ್ಸು ಪುಟ್ಟ, ನೀನು ಹೋಗಲೇಬೇಕು, ಎಲ್ಲ ಇರ್ತಾರೆ ತಾರೆ, ಅಮ್ಮಮ್ಮ ಅವ್ರ ಜೊತೆ ಹೋಗ್ಬಾ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ದೀಪಪುಟ್ಟ, ನಾನು ಹೋಗಲ್ಲ ಅಂದರೆ ಹೋಗಲ್ಲ, ನೀವು ಬರಲಿಲ್ಲ ಅಂದರೆ ನಾನು ಹೋಗೋದೇ ಇಲ್ಲ, ನನ್ನ ಜೊತೆ ನಗ್ಸೋರು ಯಾರು, ನನ್ನನ್ನು ಮಾತಾಡ್ಸೋರು ಯಾರು, ನೀವೇ ಬರಲ್ಲ ಅಂದರೆ ಹೋಗಲ್ಲ ಅಂತ ತುಂಬ ಹಠ ಮಾಡ್ತಾ ಇರಬೇಕಾದ್ರೆ, ಹಾಗಾದರೆ ಒಂದು ಕೆಲಸ ಮಾಡು, ನೀನು ರೆಡ್ ಪಾನ್ನ, ಈ ರಾಣಿ ಪಾನ್ನ ನೀನು ಬೀಳಿಸ್ಬೇಕು ಅಂತ ಅನ್ಬೇಕಾದ್ರೆ, ಸರಿ ಅಂದ್ಬಿಟ್ಟು ದೇವ್ರ ಹತ್ರ ಕೈ ಮುಗಿತಾ ಇರ್ತಾನೆ, ದೇವರೇ ದಯವಿಟ್ಟು ನನಗೆ ರೆಡ್ ಪ್ಯಾನ್ ಬೀಳಂಗೆ ಮಾಡಪ್ಪ, ಇಲ್ಲಾಂದರೆ ನಿನಗೆ ಲಾಸು, ಇಲ್ಲಾಂದರೆ ಸಿದ್ದು ಫ್ರೆಂಡು ನಿನ್ನನ್ನು ನೋಡೋಕ್ಕೆ ಬರ್ತಾಯಿದ್ರು, ನಾನೇನಾದರೂ ಸೋತ್ರೆ ಅವ್ರು ಬರೋದೇ ಇಲ್ಲ ಅಂದಾಗ, ಅಲ್ಲ ದೀಪಪುಟ್ಟ, ದೇವ್ರನ್ನ ಬೇಡ್ಕೋತಾ ಇದೆಯಾ ಅಥವಾ ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇರಬೇಕಾದ್ರೆ, ಇರು ಫ್ರೆಂಡ್ ನಾನು ಮಾಡ್ತೇನೆ ಅಂತ ಅಂದ್ಬಿಟ್ಟು ರೆಡ್ ಪ್ಯಾನ್ನ ಬೀಳಿಸ್ಬಿಟ್ಟು ತುಂಬ ಖುಷಿ ಪಡ್ತಾ ಇರ್ತಾಳೆ. ನಾನು ವಿನ್ ಆದೆ, ಇವಾಗ ಸಿದ್ದು ಫ್ರೆಂಡು ನನ್ನ ಜೊತೆ ದೇವಸ್ಥಾನಕ್ಕೆ ಬರ್ತಾರೆ ಅಂತ ತುಂಬ ಖುಷಿಯಿಂದ ಕುಣಿತಾ ಇರ್ತಾಳೆ. ಈ ಕಡೆ ಸಿದ್ದುಗೂ ಸಹ ತುಂಬ ಖುಷಿಯಾಗಿ ಹಾಗೆ ದೀಪಪುಟ್ಟನ ನೋಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.